ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಚಾನಲ್ನಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಅಂತಂದರೆ, ಈಗಷ್ಟೇ ರೀಸೆಂಟಾಗಿ ರಿಲೀಸ್ ಆದಂಥ ಸ್ಯಾಮ್ಸಂಗ್ನ ಒಂದು ಫೋನ್ ಆದ F55 5G ಸ್ಮಾರ್ಟ್ಫೋನ್ ಬಗ್ಗೆ ರಿವ್ಯೂ ನೋಡಲು ಬಂದಿದ್ದೀನಿ. ನಡೀರಿ ನಮ್ಮ ವಿಡಿಯೋನ ಶುರು ಮಾಡೋಣ. ಒಂದು ಸ್ಕ್ರೀನ್ನ ತೋರಿಸೋ ಮುಖಾಂತರ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಯಾಮ್ಸಂಗ್ನ F55 5G ಒಂದು ಸ್ಮಾರ್ಟ್ಫೋನ್ ಕಾಣ್ತಾ ಇದೆ. ಇದರ ಡಿಸೈನ್ ಬಂದು ವಿಗನ್ ಲೆದರ್ ಬ್ಯಾಕ್ನ ಜೊತೆಗೆ ನಿಮಗೆ ಬರ್ತದೆ. ರೇರ್ನಲ್ಲಿ ನಿಮಗೆ ಟೋಟಲ್ ಆಗಿ 3 ಕ್ಯಾಮ್ರಾಗಳು ಸಿಗ್ತದೆ. 3 ಕ್ಯಾಮ್ರಾಗಳು ನೋಡೋದಕ್ಕೆ ಡಿಸೈನ್ ಬಹಳ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಇದು ತುಂಬಾ ಚೆನ್ನಾಗಿರೋ ಒಂದು ಕ್ಯಾಮ್ರಾ ಆಗಿರ್ತದೆ. ಇದರಲ್ಲಿ ಟೋಟಲ್ ಆಗಿ ನಿಮಗೆ 3 ಕ್ಯಾಮ್ರಾ ಮತ್ತೆ ಒಂದು ಫ್ಲಾಶ್ ಸಿಗುತ್ತೆ. ಹಿಂದಗಡೆ ಬ್ಯಾಕ್ ಕೇಸ್ ಡಿಸೈನ್ ಬಂದು ಬ್ಯಾಕ್ದು ಪ್ಯಾನಲ್ ಡಿಸೈನ್ ಬಂದು ವಿಗನ್ ಲೆದರ್ ಅಲ್ಲಿ ಈಗ ಲೇಟೆಸ್ಟ್ ಆಗಿ ಒಂದು ಬಿಟ್ಟಿದ್ದಾರೆ. ಇದೇ ಮೊದಲಲ್ಲ, ಸ್ಯಾಮ್ಸಂಗ್ ಅವರು ಮೊದಲಾಗಿ ಇದೇ ತರ ಒಂದು ಸ್ಮಾರ್ಟ್ಫೋನ್ ನ ಬಹಳ ವರ್ಷದಿಂದ ಲಾಂಚ್ ಮಾಡಿದ್ರು. ಇದು ಅದಾದ ನಂತರ ಇದು ರೀಸೆಂಟ್ ಆಗಿ ಲಾಂಚ್ ಮಾಡಿರುವಂತಹ F55 5G ನ ಒಂದು ಸ್ಮಾರ್ಟ್ಫೋನ್ ನ ಒಂದು ವಿಗನ್ ಲೆದರ್ ಡಿಸೈನ್ ನ ಸ್ಮಾರ್ಟ್ಫೋನ್ ಕಂಡು ಬರ್ತದೆ. ಫ್ರಂಟ್ ನಲ್ಲಿ ನಿಮ್ಗೆ ಡಿಸೈನ್ ಏನಂತಂದ್ರೆ ಪಂಚ್ ಹೋಲ್ ಕ್ಯಾಮ್ರಾ ಜೊತೆಗೆ ನಿಮ್ಗೆ 120 Hz ರಿಫ್ರೆಶ್ ರೇಟ್ ಜೊತೆಗೆ ನಿಮ್ಗೆ ಒಂದು ಅಮೋಲೆಡ್ ಡಿಸ್ಪ್ಲೇನ ಸ್ಯಾಮ್ಸಂಗ್ ಅವರು ಈ ಸ್ಮಾರ್ಟ್ ಫೋನ್ ನಲ್ಲಿ ಆಫರ್ ಮಾಡ್ತಾರೆ. ಈಗ ಇದರ ಪ್ರೈಸಿಂಗ್ ಅಂತ ಬಂದಾಗ ನಿಮ್ಗೆ ಇದರ ಪ್ರೈಸಿಂಗ್ ಬಂದು ನಿಮ್ಗೆ 27,000ಕ್ಕೆ ನಿಮ್ಗೆ ಫ್ಲಿಪ್ಕಾರ್ಟ್ ನಲ್ಲಿ ಇದು ಅವೈಲಬಲ್ ಇದೆ. ಇದರಲ್ಲಿ 2 ಕಲರ್ ವೇರಿಯಂಟ್ ಗಳಿದೆ. ಇದರಲ್ಲಿ ಆರೆಂಜ್ ಕಲರ್ ವೇರಿಯಂಟ್ ನೀವು ಇದನ್ನ ತಗೋಬಹುದು. ಇದರಲ್ಲಿ ಏನು ಆರೆಂಜ್ ಕಲರ್ ಹೆಸರು ಏನಂತಂದ್ರೆ ಅಪ್ರಿಕಾಟ್ ಕ್ರಶ್ ಅನ್ನೋ ಒಂದು ಕಲರ್ ನ ಒಂದು ವೇರಿಯಂಟ್ ಈಗ ವಿಗನ್ ಲೆದರ್ ಅಲ್ಲಿ ನಿಮ್ಗೆ ಲುಕ್ ವೈಸ್ ಬಹಳ ಚೆನ್ನಾಗಿ ಕಾಣ್ತದೆ. ನೀವು ಡಿಸ್ಪ್ಲೇ ನಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ನಲ್ಲಿ. ಮೊದಲಾಗಿ ಇದರ ಸ್ಪೆಸಿಫಿಕೇಶನ್ಗಳನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ನಲ್ಲಿ ಯಾವ ರೀತಿ ಇದೆ ಅಂತ ನಾನು ಒಂದೊಂದಾಗಿ ಕಂಪ್ಯೂಟರ್ ಸ್ಕ್ರೀನ್ ನಲ್ಲಿ ತೋರಿಸ್ತೇನೆ. ಮೊದಲಾಗಿ ಇದರಲ್ಲಿ ಬ್ಲ್ಯಾಕ್ ಕಲರ್, ರಷ್ಯನ್ ಬ್ಲ್ಯಾಕ್ ಅಂತ ಕಲರ್ ಸಿಗ್ತದೆ. ಮತ್ತೆ ಅಪ್ರಿಕಾಟ್ ಕ್ರಶ್ ಅನ್ನೋ ಒಂದು 2 ಕಲರ್ಗಳು ಸಿಗ್ತದೆ. ಇದರಲ್ಲಿ 2 ಕಲರ್ ವೇರಿಯಂಟ್ ಇದೆ. ಮತ್ತೆ ಸ್ಟೋರೇಜ್ ವೇರಿಯಂಟ್ ಅಲ್ಲೂ ಅಷ್ಟೇ ನಿಮ್ಗೆ 2 ಸ್ಟೋರೇಜ್ ವೇರಿಯಂಟ್ ಸಿಗ್ತದೆ. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ನಲ್ಲಿ 2 ಸ್ಟೋರೇಜ್ ವೇರಿಯಂಟ್ ಸಿಗ್ತದೆ. ಒಂದು 128 ಸ್ಟೋರೇಜ್ ನ ಒಂದು ವೇರಿಯಂಟ್ ಸಿಗ್ತದೆ, ಮತ್ತೊಂದು 256 ಸ್ಟೋರೇಜ್ ನ ಒಂದು ವೇರಿಯಂಟ್ ಸಿಗ್ತದೆ. ಇದು 2 ಸ್ಟೋರೇಜ್. ಮತ್ತೆ ರ್ಯಾಮ್ ಅಂತ ಬಂದಾಗ ನಿಮ್ಗೆ ಇದರಲ್ಲಿ 8 GB ರ್ಯಾಮ್ ನ ಒಂದು ಸ್ಮಾರ್ಟ್ ಫೋನ್ ಕೂಡ ಸಿಗ್ತದೆ. ಮತ್ತೆ 12 GB ರ್ಯಾಮ್ ನ ಒಂದು ಸ್ಮಾರ್ಟ್ ಫೋನ್ ಕೂಡ ಸಿಗ್ತದೆ. ಇದು ಫ್ಲಿಪ್ಕಾರ್ಟ್ ನಲ್ಲಿ 2 ವೇರಿಯಂಟ್ ನ ಒಂದು ಸ್ಮಾರ್ಟ್ ಫೋನ್ ಇಲ್ಲಿ ಸಿಗ್ತದೆ. F55 5G ಸ್ಮಾರ್ಟ್ ಫೋನ್ ಆಗಿದೆ ಇದು ಸ್ಯಾಮ್ಸಂಗ್ ನ ಒಂದು. ಇದರಲ್ಲೇ ಸೈಜ್ ಅಂತ ಬಂದಾಗ ನಿಮ್ಗೆ ಡಿಸ್ಪ್ಲೇ ಸೈಜು 6.7 ಇಂಚ್ ನ ಫುಲ್ HD ಪ್ಲಸ್ ಡಿಸ್ಪ್ಲೇ ಸಿಗ್ತದೆ. ಮತ್ತೆ 120 Hz ನ ರಿಫ್ರೆಶ್ ರೇಟ್ ಜೊತೆಗೆ ಇದು ಸ್ಮಾರ್ಟ್ ಫೋನ್ ನಿಮ್ಗೆ ಸಿಗ್ತದೆ. ಮತ್ತೆ ಇದರದ ಕ್ಯಾಮರಾ ಸ್ಪೆಸಿಫಿಕೇಶನ್ ಅಂತ ಬಂದಾಗ ರೇರ್ ನಲ್ಲಿ ನಿಮ್ಗೆ 50 ಮೆಗಾ ಪಿಕ್ಸೆಲ್ ನ ಒಂದು ಮೇನ್ ಪ್ರೈಮರಿ ಕ್ಯಾಮ್ರಾ ಸಿಗ್ತದೆ. ಮತ್ತೆ 8 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ಸಿಗ್ತದೆ. ಮತ್ತೆ 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸಿಗ್ತದೆ. ಮತ್ತೆ ಫ್ರಂಟ್ ನಲ್ಲಿ ಒಂದು ನಿಮ್ಗೆ 50 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ನ ಒಂದು ಕ್ಯಾಮ್ರಾ ಸಿಗ್ತದೆ. ಓಕೆನಾ. ಸ್ಯಾಮ್ಸಂಗ್ ನಲ್ಲಿ ಈಗ ಮೊಟ್ಟ ಮೊದಲ ಬಾರಿಗೆ ಹೇಳ್ಬೋದು ಅಂತಂದ್ರೆ 50 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಕೊಟ್ಟಿರೋದು ಇದೇ ಮೊದಲಲ್ಲ, ಸುಮಾರು ಫೋನ್ಗಳಲ್ಲಿ ಕೊಟ್ಟಿದ್ದಾರೆ. ಇದು ಒಂದು 27,000 ಬಜೆಟ್ ನ ಫೋನ್ ನಲ್ಲಿ ನಿಮ್ಗೆ ಸೆಲ್ಫಿ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸೆಲ್ ಕೊಟ್ಟಿರೋದು ಒಂದು ಬಹಳ ಒಳ್ಳೆಯ ವಿಷಯ. ಇದರ ಬ್ಯಾಟ್ರಿ ಕೆಪಾಸಿಟಿ ಅಂತ ಬಂದಾಗ ನೀವು ನೋಡ್ತಾ ಇರ್ಬೋದು, ಬ್ಯಾಟ್ರಿ ಕೆಪಾಸಿಟಿ ಸ್ಯಾಮ್ಸಂಗ್ ನಲ್ಲಿ ಯಾವತ್ತೂ ಬ್ಯಾಟ್ರಿಗೆ ಕಮ್ಮಿನೇ ಇಲ್ಲ. ಸ್ಯಾಮ್ಸಂಗ್ ಕಂಪ್ನಿಯವರು ಮೊದಲಾಗಿ ಬ್ಯಾಟ್ರಿಯ ಮೇಲೆ ಮೊದಲು ವರ್ಕ್ ಮಾಡಿ ಬ್ಯಾಟ್ರಿ ಎಫಿಷಿಯನ್ಸಿಯನ್ನ ಮತ್ತೆ ಆಪ್ಟಿಮೈಸೇಷನ್ ಮಾಡ್ತಾರೆ. ನೀವು ಯಾವುದೇ ಫೋನ್ ನ ಪರ್ಚೇಸ್ ಮಾಡಿ ಬ್ಯಾಟ್ರಿ ಆಪ್ಟಿಮೈಸೇಷನ್ ಇದ್ದೇ ಇರ್ತದೆ. ಮೊದಲು ಹೋಲಿಸಿದ್ರೆ ನೋಡಿದ್ರೆ ಇವಾಗಿರೋ ಆಪ್ಟಿಮೈಸೇಷನ್ ನಿಮ್ಗೆ ಬಹಳ ಚೆನ್ನಾಗಿರ್ತದೆ. ಆದ ಕಾರಣ ಬ್ಯಾಟ್ರಿನ ಇವರು ಏನು ಕಾಂಪ್ರಮೈಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ಬ್ಯಾಟ್ರಿನ ಕೆಪಾಸಿಟಿ ಏನಂತಂದ್ರೆ ಈ F55 5G ಸ್ಯಾಮ್ಸಂಗ್ ನ ಫೋನ್ ನಲ್ಲಿ 5000 mAh ನ ಒಂದು ಬ್ಯಾಟ್ರಿ ಕೆಪಾಸಿಟಿನ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಪ್ರೊಸೆಸರ್ ಅಂತ ಬಂದಾಗ ಸ್ನ್ಯಾಪ್ ಡ್ರ್ಯಾಗನ್ ನ ಕಂಪನಿಯ ಒಂದು ಪ್ರೊಸೆಸರ್ ಆದ ಸ್ನ್ಯಾಪ್ ಡ್ರ್ಯಾಗನ್ 7 Gen 1 ಪ್ರೊಸೆಸರ್ ನ ಈ ಫೋನ್ ನಲ್ಲಿ ಯೂಸ್ ಮಾಡಿದ್ದಾರೆ. ಇದು ಒಂದು ಬಹಳ ಒಳ್ಳೆಯ ಒಂದು ಆಂಟಿಟ್ಯೂಡ್ ಬೆಂಚ್ ಸ್ಕೋರ್ ನ ಹೊಂದಿರುವಂತ ಮತ್ತೆ ಪ್ರೊಸೆಸಿಂಗ್ ಪವರ್ ಇರುವ ಒಂದು ಫೋನ್ ನ ಒಂದು ಪ್ರೊಸೆಸರ್ ಆಗಿರ್ತದೆ. ಇದರಲ್ಲಿ ನೀವು ಯಾವುದೇ ರೀತಿ ಅಪ್ಲಿಕೇಶನ್ ನ ಆರಾಮಾಗಿ ಇದನ್ನ ನೀವು ರನ್ ಮಾಡಬಹುದು. ನಿಮ್ಗೆ ಲ್ಯಾಗ್ ಆಗೋದಾಗ್ಲಿ ಇರಿಟೇಷನ್ ಆಗ್ಲಿ ಏನು ಆಗೋದಿಲ್ಲ. ಇದು ಒಂದು ಬಹಳ ಸ್ಮೂತ್ನೆಸ್ ಮತ್ತೆ ಆಪ್ಟಿಮೈಸಸ್ ಆಗಿರುವ ಒಂದು 7 Gen 1 ನ ಒಂದು ಪ್ರೊಸೆಸರ್ ಆಗಿರ್ತದೆ. ಈ ಪ್ರೊಸೆಸರ್ ನಲ್ಲಿ ನೀವು ಎಲ್ಲಾ ತರ ಡೈಲಿ ಟಾಸ್ಕ್ ಗಳನ್ನ ನೀವು ಮಾಡಬಹುದು. ಇದು ಒಂದು ಈ ಫೋನ್ ನ ಒಂದು ಸ್ಪೆಸಿಫಿಕೇಶನ್ ಆಗಿರ್ತದೆ. ಮತ್ತೆ ಈ ಫೋನ್ ನಲ್ಲಿ ಮೇನ್ ಫೀಚರ್ಸ್ ಗಳು ಇಷ್ಟಾಗಿದೆ. ಈ ಫೋನ್ ನಲ್ಲಿ ನಿಮ್ಗೆ ಏನಂತಂದ್ರೆ ಮೇನ್ ಆಗಿ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಮುಂದೆ ನಿಮ್ಗೆ ಇಂಪ್ರೆಸಿವ್ ಆದ ಒಂದು ಡಿಸ್ಪ್ಲೇನ ಎಕ್ಸ್ಪೀರಿಯನ್ಸ್, ಕ್ರಾಫ್ಟೆಡ್ ರಿಫೈನ್ಡ್ ಇಂಪ್ರೆಸಿವ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗ್ತದೆ. ಅಂದ್ರೆ ಹಳೆ ಫೋನ್ಗೆ ಹೋಲಿಸಿದ್ರೆ ನಿಮ್ಗೆ ಈ ಫೋನ್ ನಲ್ಲಿ ನಿಮ್ಗೆ ಕ್ರಾಫ್ಟೆಡ್ ಆದ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಏನಕ್ಕೆ ಅಂತಂದ್ರೆ ಫೋನ್ ನಲ್ಲಿ ನೀವು ಮೊದಲು ಹೋಲಿಸಿದ್ರೆ ಈಗ ಬರುವ AMOLED ಡಿಸ್ಪ್ಲೇಗಳು ಕಲರು ಎಕ್ಸ್ಪೀರಿಯನ್ಸು 10 ಬಿಟ್ ಮತ್ತೆ
ನ್ಯಾಚುರಲ್ ಕಲರ್ಗಳನ್ನ ಅಳವಡಿಸಿ ಈ ಫೋನ್ ನಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ, ನ್ಯಾಚುರಲ್ ಆಗಿ ಏನ್ ಕಲರ್ ಇರ್ತದೆ ಕ್ಯಾಮ್ರಾದಲ್ಲಿ ಆ ಕಲರ್ನ ಎದ್ದು ನಿಮ್ಗೆ ಕಾಣೋ ಹಾಗೆ, ಎಕ್ಸ್ಪೀರಿಯನ್ಸ್ ಬರೋ ಹಾಗೆ ಈ ಫೋನ್ ನ ಒಂದು ಡಿಸ್ಪ್ಲೇ ಇರ್ತದೆ. ಮತ್ತೆ ಈ ಫೋನ್ ನಲ್ಲಿ ನೀವು 45 ವಾಟ್ನ ಒಂದು ಚಾರ್ಜಿಂಗ್ ನ ಕೆಪಾಸಿಟಿನ ನೋಡ್ಬೋದು. ಅಂದ್ರೆ 45 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಕೆಪಾಸಿಟಿನ ಈ ಫೋನ್ ನಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ನೀವು ಏನಂತಂದ್ರೆ ನೆಕ್ಸ್ಟ್ ಆಗಿ ನೀವೇನ್ ನೋಡ್ಬೋದು ಅಂತಂದ್ರೆ, ಈ ಫೋನ್ ನಲ್ಲಿ 4 ಇಯರ್ನ ಆಂಡ್ರಾಯ್ಡ್ ಅಪ್ಡೇಟ್ಸ್, ಅಂದ್ರೆ ನಿಮ್ಗೆ 4 ಇಯರ್ನ ಆಂಡ್ರಾಯ್ಡ್ ಅಪ್ಡೇಟ್ಸ್ ನ ಈ ಫೋನ್ ನಲ್ಲಿ ಕೊಡ್ತಾರೆ. ಮತ್ತು 5 ವರ್ಷದ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ನ ಈ ಸ್ಯಾಮ್ಸಂಗ್ ಕಂಪ್ನಿಯವರು F55 5G ಫೋನ್ಗೆ ಆಫರ್ ಮಾಡಿದ್ದಾರೆ. ಅಂದ್ರೆ ಇದು ಬಹಳ ಒಳ್ಳೆಯ ವಿಷಯ. ಈಗ ಬರೋ ಎಲ್ಲಾ ಕಂಪ್ನಿಗಳನ್ನು ಏನ್ ಮಾಡ್ತಾ ಇದೆ ಅಂತಂದ್ರೆ, ಎಲ್ಲಾ ಕಂಪ್ನಿಗಳು ಆಂಡ್ರಾಯ್ಡ್ OS ನ ಅಪ್ಡೇಟ್, ಮೇಜರ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾರೆ, ಮತ್ತೆ ಸೆಕ್ಯೂರಿಟಿ ಪ್ಯಾಚ್ ಗಳನ್ನ ಕೊಡ್ತಾರೆ. ಆದ್ರೆ ಅದರನ್ನು ಕಂಪೇರ್ ಮಾಡಿದ್ರೆ ಸ್ಯಾಮ್ಸಂಗ್ ಅವರು ಕೊಡುವಂತ ಅಪ್ಡೇಟ್ ಮತ್ತೆ ಪ್ಯಾಚ್ಗೆ ಇದು ನೋಡಿದ್ರೆ 4 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ಸ್ ಅಂತಂದ್ರೆ ಬಹಳ ದೊಡ್ಡ ವಿಷಯ. 4 ವರ್ಷ ತನಕ ಯಾರು ಫೋನ್ ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ 4 ವರ್ಷ ನಾವು ಕೊಡ್ಬೋದು ಅಂತ ಅಂದ್ರೆ ಅವರು ಒಂದು ಕಂಪ್ನಿಯ ಒಂದು ಹೇಳಿದ್ರೆ ಅಂತಂದ್ರೆ 4 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ನ ನಾವು ಕೊಡ್ತೇವೆ, ಮತ್ತೆ 5 ವರ್ಷದ ಸೆಕ್ಯೂರಿಟಿ ಅಪ್ಡೇಟ್ ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು ಬಹಳ ಒಳ್ಳೆಯ ವಿಷಯ ಆಗಿದೆ ಸ್ಯಾಮ್ಸಂಗ್ ನ ಒಂದು F55 5G ಸ್ಮಾರ್ಟ್ ಫೋನ್ ನ ಬಗ್ಗೆ. ಮತ್ತೆ ನೀವು ನೋಡ್ತಾ ಇರ್ಬೋದು 5 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಕೊಡ್ತಾರೆ ಇನ್ಬಾಕ್ಸ್ ನಲ್ಲಿ. ಇದಿಷ್ಟು ಇದರಲ್ಲಿ ಒಂದು ಮೇನ್ ಫೀಚರ್ಸ್. ಬಾಕ್ಸ್ ಇನ್ಬಾಕ್ಸ್ ನಲ್ಲಿ ನಿಮ್ಗೆ ಏನೇನು ಸಿಗ್ತದೆ ಅಂತಂದ್ರೆ, ಟೈಪ್ ಸಿ ನ ಒಂದು ಕೇಬಲ್ ಸಿಗ್ತದೆ ಬಾಕ್ಸ್ ನೊಳಗೆ, ಮತ್ತೆ ಸಿಮ್ ಎಜೆಕ್ಟರ್ ಪಿನ್ ಸಿಗ್ತದೆ. ಇದು ಬಿಟ್ರೆ ಇನ್ಬಾಕ್ಸ್ ನಲ್ಲಿ ನಿಮ್ಗೆ ಏನು ಸಿಗೋದಿಲ್ಲ. ಓಕೆನಾ. ನೆಕ್ಸ್ಟ್ ನೀವು ಕ್ಯಾಮ್ರಾ ಅಂತ ಬಂದಾಗ ನಿಮಗೆ ರೇರ್ ನಲ್ಲಿ ಟೋಟಲ್ ಆಗಿ 3 ಕ್ಯಾಮ್ರಾಗಳು ಕಂಡು ಬರ್ತದೆ. ಒಂದು ಫ್ಲಾಶ್ ನ ಜೊತೆಗೆ ಮೇನ್ ಆಗಿ ನಿಮ್ಗೆ ಒಂದು 50 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗ್ತದೆ, ಮತ್ತೆ 5 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗ್ತದೆ, ಮತ್ತೆ 2 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗ್ತದೆ. 50 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾದಲ್ಲಿ ನಿಮ್ಗೆ OIS ಅನ್ನೋ ಒಂದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ನ ಒಂದು ಫೀಚರ್ ನ ಈ ಕ್ಯಾಮ್ರಾದಲ್ಲಿ ಹೊಂದಿದೆ. ಮತ್ತೆ 5 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ಲೆನ್ಸ್ ನ ಕೂಡ ಈ ಕ್ಯಾಮ್ರಾ ಹೊಂದಿದೆ. ಮತ್ತೆ 2 ಮೆಗಾ ಪಿಕ್ಸೆಲ್ ನ ಮ್ಯಾಕ್ರೋ ಕ್ಯಾಮ್ರಾ ಕೂಡ ಈ ಫೋನ್ ನಲ್ಲಿ ಕಂಡು ಬರ್ತದೆ. OIS ಅಂತಂದ್ರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅಂತಂದ್ರೆ, ಈ ಕ್ಯಾಮ್ರಾದಲ್ಲಿ ನೀವು ತೆಗೆಯುವಂತಹ ವಿಡಿಯೋ ಬಂದು ಸ್ಟೆಬಿಲೈಸ್ ಆಗಿ ಬರೋದಕ್ಕೆ ಅಂತಂದ್ರೆ ಶೇಕಿ ಇಲ್ಲದೇ ಇರೋ ರೀತಿಯಲ್ಲಿ ಬರೋ ಹಾಗೆ ಇದನ್ನ ಒಂದು ಫೀಚರ್ ನ ನೀಡಿದ್ದಾರೆ. ಅಂದ್ರೆ OS ಈಗ ಎಲ್ಲಾ ಫೋನ್ಗಳಲ್ಲಿ ಕಾಮನ್ ಆಗ್ಬಿಟ್ಟಿದೆ. ಅಂತಂದ್ರೆ ಎಲ್ಲಾ ಒಂದು ಬಜೆಟ್ ರೇಂಜ್ ನ ಫೋನ್ ನಲ್ಲಿ ನಿಮ್ಗೆ OIS ಅನ್ನೋ ಒಂದು ಫೀಚರ್ ನ ಕ್ಯಾಮ್ರಾ ಹೊಂದಿರೋ ಫೋನ್ಗಳು ಬರೋದು ಈಗ ಸ್ಟಾರ್ಟ್ ಆಗಿದೆ. ಅಂತಂದ್ರೆ ಇದೇ ಒಂದು ಹೆಲ್ಪ್ ಮಾಡುತ್ತೆ. ಏನಂತಂದ್ರೆ ನಿಮ್ಮ ವಿಡಿಯೋನ ನೀವು ತೆಗಿಬೇಕಾದ್ರೆ ಸ್ಮೂತ್ ಮತ್ತೆ ಸ್ಟೆಬಿಲೈಸ್ ಆಗಿ ವಿತೌಟ್ ಶೇಕ್ ಆಗಿ ತೆಗೆಯೋದಕ್ಕೆ ಈ OIS ಸೆನ್ಸರ್ ನಿಮಗೆ ಇರೋದ್ರಿಂದ ನೀವು ಸ್ಮೂತ್ ಆಗಿ ಇದನ್ನ ತೆಗಿಬಹುದು. ಮತ್ತೆ 5 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ಲೆನ್ಸ್ ಇದೆ. ಈ ಟೆಲಿಫೋಟೋ ಲೆನ್ಸ್ ನಲ್ಲಿ ನೀವು ನಿಮ್ಮ ಪಿಕ್ಚರ್ ನ ಟೆಲಿಫೋಟೋ ನಲ್ಲಿ ಆರಾಮಾಗಿ ನೀವು ಕ್ಲಿಕ್ ಮಾಡಬಹುದು. ಮತ್ತೆ 2 ಮೆಗಾ ಪಿಕ್ಸೆಲ್ ನ ಮ್ಯಾಕ್ರೋ ಕ್ಯಾಮ್ರಾ ಇದೆ. ಈ ಮ್ಯಾಕ್ರೋ ಕ್ಯಾಮ್ರಾದಲ್ಲಿ ನೀವು ಚಿಕ್ಕ ಆಬ್ಜೆಕ್ಟ್ ಗಳನ್ನ ಒಂದು ತೆಗಿಬಹುದು. ಇದು ಈ ಫೋನ್ ನ ಇದು ಟೋಟಲ್ ಆಗಿ ಈ ಫೋನ್ ನ ಒಂದು ಸ್ಪೆಸಿಫಿಕೇಶನ್ ಆಗಿರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಅನ್ನ ಮರಿಬೇಡಿ, ಒತ್ತೋದನ್ನ ಮರಿಬೇಡಿ. ಮತ್ತೆ ವಿಡಿಯೋಗಳು ಬರ್ತಾ ಇರ್ತದೆ, ಇದೇ ರೀತಿ ವಿಡಿಯೋಗಳು ಬರ್ತಾ ಇರ್ತದೆ. ಮತ್ತೆ ನನ್ನ ಹಳೆ ವಿಡಿಯೋನ ನೋಡಲು ಇಲ್ಲಿ ಈ ಐಕಾನ್ ನ ಕ್ಲಿಕ್ ಮಾಡಿ ಕಾರ್ಡ್ಸ್ ನಲ್ಲಿ ನೀವು ಎಂಡ್ನಲ್ಲಿ ನೋಡಬಹುದು. ಮತ್ತೆ ನನ್ನ ಹಿಂದಿನ ವಿಡಿಯೋ ನೋಡಲು ಇಲ್ಲೂ ಕೂಡ ಕ್ಲಿಕ್ ಮಾಡಿ. ಮತ್ತೆ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗಾಗಿ ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.